ಎಲ್ರಿಗೂ ನಮಸ್ಕಾರ. ಇವತ್ತು ಕರಾವಳಿ ಸ್ಪೆಷಲ್ ಬಾಳೆಹಣ್ಣಿನ ಬನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾವು ರಾತ್ರಿನೇ ಒಂದು ಪಾತ್ರೆಯಲ್ಲಿ 4 ಕಪ್ಪು ಮೈದಾ ಹಿಟ್ಟು, ಕೆಲವರು ಗೋಧಿ ಹಿಟ್ಟಲ್ಲೂ ಮಾಡ್ಕೋತಾರೆ. ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಮತ್ತು ರುಚಿನೂ ಇರಲ್ಲ. ಮೈದಾ ಹಿಟ್ಟಲ್ಲಿ ಮಾಡಿದ್ರೇ ಬಾಳೆಹಣ್ಣಿನ ಬನ್ಸು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಹಾಗಾಗಿ 4 ಕಪ್ಪು ಮೈದಾ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ, 2 ರಿಂದ 3 ಸ್ಪೂನ್ ಸಕ್ಕರೆ. ಕೆಲವರು ಸ್ವೀಟ್ ಬೇಕು ಅಂದರೆ ಸಕ್ಕರೆ ಹಾಕ್ಕೋಬೋದು, ಸ್ವೀಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. 3/4 ಕಪ್ಪು ಮೊಸರು, 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಸೋಡಾ ಹಾಕಿ ಚೆನ್ನಾಗಿ ನಾದಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 2 ಸ್ಪೂನ್ ಎಣ್ಣೆ ಹಾಕಿ ನಾದಬೇಕು. ಚೆನ್ನಾಗಿ ನಾದಿ ಚಪಾತಿ ಹಿಟ್ಟಿನ ಹದಕ್ಕಿರಬೇಕು. ಇದು ತೀರಾ ತೆಳುಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ರಾತ್ರಿನೇ ನೆನೆ ಇಡಬೇಕು. 6 ರಿಂದ 8 ತಾಸು ನೆನಿಬೇಕು ಈ ನಾದಿರೋ ಹಿಟ್ಟು. ಹಾಗಾದರೆ ಮಾತ್ರ ಬೆಳಗ್ಗೆ ಬನ್ಸು ತುಂಬ ಚೆನ್ನಾಗಿ ಉಬ್ಬಿಕೊಳ್ತವೆ, ಚೆನ್ನಾಗಿ ಬರುತ್ತೆ. ಹಾಗಾಗಿ ರಾತ್ರಿನೇ ಹಿಟ್ಟನ್ನು ಕಲಸಿ ನೆನೆಯಲ್ಲಿ ಬಿಡಬೇಕು. ಬೆಳಗ್ಗೆ ಮತ್ತೆ ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು. ಅದನ್ನು, ಆ ಹಿಟ್ಟನ್ನು ಚೆನ್ನಾಗಿ ನಾದಿ ಪೂರಿ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಲಟ್ಟಿಸ್ಬೇಕು. ಲಟ್ಟಿಸಿರೋದು ಕೂಡ ಸ್ವಲ್ಪ ದಪ್ಪಾಗೇ ಇರಬೇಕು. ದಪ್ಪ ಇದ್ದರೆ ಮಾತ್ರ ಎಣ್ಣೆಯಲ್ಲಿ ಉಬ್ಬುತ್ತೆ, ಚೆನ್ನಾಗಿ ಪೂರಿ ಥರ ಉಬ್ಬಿಕೊಳ್ಳುತ್ತೆ. ಹಾಗಾಗಿ ದಪ್ಪವಾಗಿ ಲಟ್ಟಿಸಿ ಎಣ್ಣೆಯಲ್ಲಿ ಬಿಡಬೇಕು. ಆ ಬಿಸಿ ಎಣ್ಣೆನ ಪೂರಿ ಮೇಲೆ ಹಾಕ್ತಾ ಇರಬೇಕು. ಪೂರಿ ಮೇಲೆ ಹಾಕ್ತಾ ಇದ್ದರೆ ಅದು ನೋಡಿ ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ. ಪೂರಿ ಥರ ತುಂಬ ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ. ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸಬೇಕು. ಬ್ರೌನ್ ಕಲರ್ ಬರಬೇಕು. ಎರಡೂ ಕಡೆಯೂ ಚೆನ್ನಾಗಿ ಬೆಂದಿರಬೇಕು. ಹಾಗಾದರೆ ಮಾತ್ರ ಬನ್ಸು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಮತ್ತು ಎಣ್ಣೆ ತುಂಬ ಕಾದಿರಬಾರ್ದು. ಎಣ್ಣೆನೂ ತುಂಬ ಕಾದಿದ್ರೆ ಅದೆಲ್ಲ ತುಂಬ ಹೊತ್ತಿ ಹೋಗಿರೋ ಥರ ಚೆನ್ನಾಗಿರಲ್ಲ ಟೇಸ್ಟು. ಸ್ವಲ್ಪ ಎಣ್ಣೆ ಸಿಮ್ಮಲ್ಲೇ ಇಟ್ಟು ಬೇಯಿಸ್ತಾ ಇರಬೇಕು. ನೋಡಿ, ಸುತ್ತ ಬಿಸಿ ಎಣ್ಣೆ ಹಾಕ್ತಾಯಿದ್ರೆ ಯಾವ ಥರ ಉಬ್ಬಿಕೊಳ್ಳುತ್ತೆ ಅಂಥೇಳಿ. ಆ ಥರ ಪೂರಿ ಚೆನ್ನಾಗಿ ಎರಡೂ ಕಡೆಯೂ ಬನ್ಸ್ಗಳು ಚೆನ್ನಾಗಿ ಬ್ರೌನ್ ಕಲರ್ ಬೇಯಬೇಕು. ಬೆಂದಾಗ ರುಚಿಯಾಗಿರುತ್ತೆ. ನೋಡಿ, ಅದು ಈ ಥರ ಓಪನ್ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಬನ್ಸು. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಎರಡೂ ಕಡೆಯೂ ಬ್ರೌನ್ ಕಲರ್ ಬರೋ ಥರ ಬೇಯಿಸಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಬೆಂದರೆ ಮಾತ್ರ ಅದು ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡಿ, ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲ. ಇದನ್ನು ಕಾಯಿ ಚಟ್ನಿ ಜೊತೆಗೆ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಕೆಲವರು ಸಾಂಬಾರು ಜೊತೆಗೆ, ಕುರ್ಮಾ ಜೊತೆಗೆಲ್ಲ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣಿನ ಬನ್ಸು.